ಪರಿಸರ ದಿನಾಚರಣೆ ಅಲಿಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ಪರ್ಧೆ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ. ಗೌರಿಬಿದನೂರು ಪರಿಸರ ದಿನಾಚರಣೆ ಅಂಗವಾಗಿ ಜೆಸಿ ಬೋಸ್ ಇಕೋ ಕ್ಲಬ್ ವತಿಯಿಂದ ತಾಲೂಕಿನ ಅಲಿಪುರ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಸಸಿ ನೆಡುವುದರ ಮೂಲಕ ಪರಿಸರ ಸಂರಕ್ಷಣೆ ಎಂಬ ವಿಷಯದ ಮೇಲೆ ಮಾದರಿ ತಯಾರಿಕೆ ಹಾಗೂ ಪ್ರದರ್ಶನ ಸ್ಪರ್ಧೆಗೆ ಚಾಲನೆ ನೀಡಲಾಯಿತು. ರೀಚಿಂಗ್ ಹ್ಯಾಂಡ್ ಎನ್ಜಿಒ ಸಂಸ್ಥೆ ಬೆಂಗಳೂರು ಸಹಯೋಗದೊಂದಿಗೆ ಮುಂದಿನ ಪೀಳಿಗೆಗೆ ಪರಿಸರ ಸಂರಕ್ಷಣೆ ಎಂಬ ವಿಷಯದ ಮೇಲೆ ಈ ಮಾದರಿ ತಯಾರಿಕೆ ಹಾಗೂ ಪ್ರದರ್ಶನ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಪ್ರಾಥಮಿಕ ಹಾಗೂ ಪ್ರೌಢ ವಿಭಾಗದ ಒಟ್ಟು 20 ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಪಾರಿತೋಷಿಕ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ಪಡೆದರೆ 100 ವಿದ್ಯಾರ್ಥಿಗಳು ಪರಿಸರ ಜಾಗೃತಿ ಭಿತ್ತಿಪತ್ರ ತಯಾರಿಸಿ ಪ್ರದರ್ಶನ ಮಾಡಿದ್ರು. ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಗಂಗಾರೆಡ್ಡಿ ಮಾತನಾಡಿ, ಪರಿಸರ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ನೆಟ್ಟ ಗಿಡದ ಬಗ್ಗೆ ಕಾಳಜಿ ವಹಿಸಿ ಅಂದರು. ಪರಿಸರ ದಿನಾಚರಣೆಯ ಶುಭಾಶಯಗಳು. ಈ ಸಂದರ್ಭದಲ್ಲಿ ಈ ದಿನ ಸರ್ಕಾರಿ ಪ್ರೌಢಶಾಲೆ ಅಲಿಪುರ ಈ ಶಾಲೆಯಲ್ಲಿ ಗಿಡ ನೆಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಹಾಗೆಯೇ ಈ ದಿನದ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಏನು, ಸ್ಥಳದಲ್ಲಿಯೇ ಮಾದರಿಗಳನ್ನು ಸಿದ್ಧಪಡಿಸಿ ಮಾದರಿಗಳನ್ನು ಸಿದ್ಧಪಡಿಸಿರೋದರಲ್ಲಿ ಪ್ರದರ್ಶನವನ್ನಿಟ್ಟು ಅದರಲ್ಲಿ ವಿಜೇತರಾಗಿರ್ತಕ್ಕಂಥ ಮಕ್ಕಳಿಗೆ ಬಹುಮಾನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯ. ಈ ಒಂದು ಕಾರ್ಯವನ್ನು ನಮ್ಮ NGO ರೀಚಿಂಗ್ ಹ್ಯಾಂಡ್ ಅಂತಕ್ಕಂಥ ಒಂದು NGO ಸಂಸ್ಥೆಯವರು ನಡೆಸಿಕೊಟ್ಟಿದ್ದಾರೆ. ಹಾಗೆ ಇದ್ರ ಜೊತೆಗೆ SBMY ಕಡೆಯಿಂದ ಒಂದು ವಾಟರ್ ಫಿಲ್ಟರು ಮತ್ತು ಭೌತಶಾಸ್ತ್ರದ ಒಂದು ಪ್ರಯೋಗಾಲಯದ ಪರಿಕರಗಳು ಇವುಗಳೆಲ್ಲ ಕೊಟ್ಟಿದ್ದಾರೆ. ಇವುಗಳನ್ನ ಎಲ್ಲವನ್ನು ನಾವು ಮಕ್ಕಳ ಒಂದು ಗುಣಾತ್ಮಕ ಶಿಕ್ಷಣವನ್ನು ವೃದ್ಧಿ ಮಾಡುವ ನಿಟ್ಟಿನಲ್ಲಿ ಈಗ ನಮಗೆ ಸರ್ಕಾರದಿಂದ ಇಲಾಖೆಯಿಂದನೂ ದಂಡೆಯಾಗಿ ಬರ್ತಿದೆ, ಎಲ್ಲ ಸೌಲಭ್ಯಗಳು ಇದೆ. ಹಾಗೆ ಅದ್ರ ಜೊತೆಗೆ ನಮಗೆ ಈ ಒಂದು NGO ಕಡೆಯಿಂದನೂ ಮಕ್ಕಳಿಗೆ ರೇಟಿಂಗ್ ಪ್ಯಾಡ್ಸ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ನೋಟ್ಬುಕ್ ಆಗಿರ್ಬೋದು, ಮತ್ತು ಈ ಜಾಮಿಟ್ರಿಕಲ್ ಬಾಕ್ಸು, ಇನ್ಸ್ಟ್ರೂಮೆಂಟ್ಸು ಇವೆಲ್ಲನೂ ಬರ್ತಿದೆ. ಇವುಗಳನ್ನೆಲ್ಲನೂ ಮಕ್ಕಳು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡ್ಕೋಬೇಕು. ಈಗ ನಾವೇನು ಪ್ಯಾರಾಮೀಟ್ರ್ ಅಂತ ಇಟ್ಕೊಂಡಿದ್ದೀವಿ, SLCಯಲ್ಲಿ ರಿಸಲ್ಟ್ ಇಷ್ಟೇ ಬರಬೇಕು ಅಂತ. ಈಗ ಮೊನ್ನೆ ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಆಯಿತು. ಅದಕ್ಕೋಸ್ಕರ ಈ ವರ್ಷ ಆ ಥರ ಕಡಿಮೆ ಆಗಬಾರ್ದು. ಬಿಗಿನಿಂಗಿಂದನೇ ಈ ಎಲ್ಲ ಕಾರ್ಯಕ್ರಮಗಳು ನಮಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡೋದಕ್ಕೆ ಪೂರಕವಾಗಿರ್ತಕ್ಕಂಥವು. ಈ ಪೂರಕವಾಗಿರ್ತಕ್ಕಂಥ ಪರಿಸರವನ್ನು ಬಳಸ್ಕೊಂಡು ನಾವು ಮ್ಯಾಕ್ಸಿಮಮ್ 100% ರಿಸಲ್ಟು ಬರಬೇಕು. ಅದ್ರ ಜೊತೆಗೆ ಮಕ್ಕಳು ಪ್ರತಿಯೊಬ್ಬರು ಯಾವ್ಯಾವ ತರಗತಿವಾರು ಏನು ಸಾಮರ್ಥ್ಯಗಳಿದೆಯೋ ಆ ಸಾಮರ್ಥ್ಯಗಳನ್ನು ಕಲಿಯುವ ನಿಟ್ಟಿನಲ್ಲಿ ಅವರು ಪ್ರಯತ್ನ ಆಗಬೇಕು. ನಮ್ಮ ಕಡೆಯಿಂದನೂ ನಮ್ಮ ಶಿಕ್ಷಕ ವರ್ಗದವರು ಅಷ್ಟೇ ಎಲ್ಲ ಸಾಮರ್ಥ್ಯಗಳನ್ನು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಕಲಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು. ಶಾಲೆಯ ಮುಖ್ಯ ಶಿಕ್ಷಕಿ ವನಜಾಕ್ಷಮ್ಮ ಅವರು ವಿಶ್ವ ಪರಿಸರ ದಿನಾಚರಣೆಯ ಪ್ರಾರಂಭ, ಮಹತ್ವ ಹಾಗೂ ವಿಶೇಷತೆ ಬಗ್ಗೆ ವಿವರಿಸಿದರು. ರೀಚಿಂಗ್ ಹ್ಯಾಂಡ್ ಪ್ರೋಗ್ರಾಂ ಮ್ಯಾನೇಜರ್ ಏಲಿಯಜರ್ ಮಾತನಾಡಿ, ಪರಿಸರದಿಂದ ನಾವು ಅದರ ಸಂರಕ್ಷಣೆ ನಮ್ಮಿಂದ ಮಾತ್ರ ಎಂದು ತಿಳಿಸಿ, ಅವರು ಸಂಸ್ಥೆಯಿಂದ ನೀಡಿರುವ ಹಾಗೂ ಮುಂದೆ ನೀಡುವ ಸಂಪನ್ಮೂಲಗಳನ್ನು ಉತ್ತಮವಾಗಿ ಬಳಸಿಕೊಂಡು ಕಲಿಕೆಯಲ್ಲಿ ಯಶಸ್ಸು ಸಾಧಿಸಿ ಅಂತ ತಿಳಿಸಿದರು. ರೀಚಿಂಗ್ ಹ್ಯಾಂಡ್ ಇಂದ ಸುಜಾತ ಅಂತ ಹೇಳಿ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ನಾವು ಇಲ್ಲಿ ರೀಚಿಂಗ್ ಹ್ಯಾಂಡ್ ಕ್ವಾಲಿಟಿ ಎಜುಕೇಷನ್ ಅನ್ನು ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ ರೀಚಿಂಗ್ ಹ್ಯಾಂಡ್ ಪ್ರತಿಯೊಂದು ಗೌರ್ಮೆಂಟ್ ಶಾಲೆಯಲ್ಲಿ ಇಲ್ಲೇ ಬೆಂಗಳೂರಲ್ಲಿ, ಚಿಕ್ಕಬಳ್ಳಾಪುರಲ್ಲಿ ಮತ್ತು ಮೈಸೂರು ಎಲ್ಲ ಸ್ಟೇಟ್ಸಲ್ಲಿ STEM ಲ್ಯಾಬ್, ಸೈನ್ಸು, ಟೆಕ್ನಾಲಜಿ
ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಲ್ಯಾಬ್ ಅಂಥೇಳಿ ಎಲ್ಲ ಹೈಸ್ಕೂಲ್ಸಲ್ಲಿ ಸೆಟ್ ಮಾಡಿಕೊಡ್ತಾ ಇದ್ದೀವಿ. ಪ್ಲಸ್ ಅವ್ರಿಗೆ ಬೇಕಾದಂಥ ಸ್ಮಾರ್ಟ್ TV, ಡಿಜಿಟಲ್ ಇಂಟರಾಕ್ಟಿವ್ ಪ್ಯಾನೆಲ್ಸನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಅವ್ರಿಗೆ ಬೇಕಾದಂಥ ಸೌಕರ್ಯಗಳು ಲೈಕ್ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡಿಕೊಡ್ತಾ ಇದ್ದೀವಿ. ಇದೆಲ್ಲ ನಾವು ಮಾಡ್ತಾ ಇರೋದು ಜಸ್ಟ್ ನಮ್ಮ ಒಂದು ಸ್ಮಾಲ್ ಸಪೋರ್ಟ್ ಅಥವಾ ಸ್ಮಾಲ್ ಇದು ಈ ಒಂದು ಗೌರ್ಮೆಂಟ್ ಸ್ಕೂಲ್ಸ್ಗೆ ಅಥವಾ ನಮ್ಮ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಒಂದು ಸಹಕಾರ ಕ್ವಾಲಿಟಿ ಎಜುಕೇಷನನ್ನು ಇಂಪ್ರೂವ್ ಮಾಡೋದಕ್ಕೆ ಈ ಸಲ ನೋಡಿದಾಗ ರಿಸಲ್ಟ್ಸು ಭಾಳಷ್ಟು ಸ್ಕೂಲ್ಸಲ್ಲಿ ಚೆನ್ನಾಗಿ ಬಂದಿದೆ. ಇನ್ನೂ ಈಗ BRC ಸರ್ ಹೇಳ್ದಂಗೆ ಇನ್ನೂ ಒಂದು ಉತ್ತಮ ಮಟ್ಟದಲ್ಲಿ ನಾವು ರಿಸಲ್ಟ್ಸ್ ನೋಡಬೇಕಂತೇಳಿ ಆಸೆ ಪಡ್ತಿದ್ವಿ. ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಯು ಮೇಡಮ್. ಸ್ಪರ್ಧೆಯಲ್ಲಿ ವಿಜ್ಞಾನ ಶಿಕ್ಷಕ ಹಾಗೂ ಇಕೋ ಕ್ಲಬ್ನ ಸಂಚಾಲಕ ಡಾಕ್ಟರ್ ನವೀನ್ ಕುಮಾರ್ RU ವಿಶ್ವ ಪರಿಸರ ದಿನಾಚರಣೆ 2024ರ ಥೀಮ್ ಅನ್ನು ತಿಳಿಸಿ ಸ್ವರಚಿತ ಪರಿಸರ ಗೀತೆಗಳನ್ನು ವಿದ್ಯಾರ್ಥಿಗಳೊಂದಿಗೆ ಸೇರಿ ಹಾಡೋದ್ರ ಮೂಲಕ ಪರಿಸರ ಜಾಗೃತಿ ಮೂಡಿಸಿದ್ರು. ನಮಗೆ ಜೀವದ ಉಸಿರಾಗಿ ಪರಿಸರ ಇದ್ದಿತು ಅಂದು ನಮಗೆ ಜೀವದ ಕಡಲಾಗಿ ನಮ್ಮ ಹಸಿರಿನ ಬೀಡಾಗಿ ನಮ್ಮ ಉಸಿರಿನ ಜೀವವಾಗಿ ನಮ್ಮ ಹಸಿರಿನ ಬೀಡಾಗಿ ನಮ್ಮ ಉಸಿರಿನ ಜೀವವಾಗಿ ಪರಿಸರವನ್ನು ಪೂಜಿಸುತ್ತಿದ್ದೆವು ದೇವತೆ ಎಂದು ತಿಳಿದು ಪರಿಸರವನ್ನು ಪೂಜಿಸುತ್ತಿದ್ದೆವು ದೇವತೆ ಎಂದು ತಿಳಿದು ನಮ್ಮ ದೇವತೆ ಎಂದು ತಿಳಿದು ನಮ್ಮ ದೇವತೆ ಎಂದು ತಿಳಿದು ಸೂರ್ಯ ನೀರು ಗಾಳಿ ಬೆಳಕು ಇದ್ದವು ಶುದ್ಧವಾಗಿ ಸೂರ್ಯ ನೀರು ಗಾಳಿ ಬೆಳಕು ಇದ್ದವು ಶುದ್ಧವಾಗಿ ನಮ್ಮ ಜೀವದ ಉಸಿರಾಗಿ ನಮ್ಮ ಜೀವದ ಉಸಿರಾಗಿ. ಸ್ಪರ್ಧೆಯ ತೀರ್ಪುಗಾರರಾಗಿ ಅಲಕಾಪುರ ಸರ್ಕಾರಿ ಪ್ರೌಢಶಾಲೆಯ ಶ್ರೀನಿವಾಸ್ ಹಾಗೂ ಗಂಗಾಧರಿಯ ಭಾಗವಹಿಸಿದ್ರು. ಈ ವೇಳೆ STMC ಅಧ್ಯಕ್ಷ ಸೈಯದ್ ಜಾಯರ್ ಅಲಿ, ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಅಖಿಲ್, ರಿಚಿಂಗ್ ಹ್ಯಾಂಡ್ ಪ್ರೋಗ್ರಾಂ ಮ್ಯಾನೇಜರ್ ಸುಜಾತ, SVYM ಸಂಸ್ಥೆಯ ಪ್ರೋಗ್ರಾಂ ಮ್ಯಾನೇಜರ್ ಸದಾಶಿವಯ್ಯ, ಶಾಲೆಯ ಸಿಬ್ಬಂದಿಗಳಾದ ಶ್ರೀನಿವಾಸ್ M, ಶ್ರೀನಿವಾಸ್, ಮುಸ್ತಾಕ್ ಅಹಮದ್, ವಸಂತಲಕ್ಷ್ಮಿ, ಶಿವರಾಜ್, ಸುಧಾ, ಶಾರದಮ್ಮ, ಅಂಜಪ್ಪ, ಯಲ್ಲಮ್ಮ ಮುಂತಾದವರು ಉಪಸ್ಥಿತರಿದ್ದರು.